ಸೊ ಐಸ್ ಕ್ಯೂಬ್ ತಗೊಂಡು ರಬ್ ಮಾಡ್ಕೊಂಡು ಸ್ಕಿನ್ ಬರ್ನ್ ಆಗುತ್ತೆ. ಜನ ನಂಬೋದಿಲ್ಲ. ಮನೇಲಿ ಒಳಗಡೆನೆ ಇದೀನಿ ನಾನು ಹೊರಗಡೆನೆ ಹೋಗೋದಿಲ್ಲ ಅಂತ ಮನೇಲಿ ನೀವು ಅಡಿಗೆ ಮಾಡ್ಬೇಕಾದ್ರೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಮುಖಕ್ಕೆ ಹಚ್ಕೊಂಡ್ರೆ ಅದು ಸೈಡ್ ಎಫೆಕ್ಟ್ಸ್ ಆಗೋದೇ ಜಾಸ್ತಿ ಇರುತ್ತೆ. ಕಿಟಕಿ ಹತ್ರ ಕುತ್ಕೊಂಡು ನೀವು ಓದ್ತಾ ಇದ್ರೆ ರಿಲ್ಯಾಕ್ಸ್ ಮಾಡ್ಕೋತಾ ಇದ್ರೆ ಸನ್ಲೈಟ್ ಬಿದ್ದೇ ಬೀಳುತ್ತೆ ನಿಮ್ಗೆ. ಸೊ ಸನ್ಲೈಟ್ ಆಂಟಿ ಏಜಿಂಗ್ ಆದ್ರಿಂದ ಸನ್ ಪ್ರೊಟೆಕ್ಷನ್ ಬೇಕೇ ಬೇಕು. ಇಂಡೋರ್ ಹ್ಯಾಬಿಟ್ಸ್ ಅಂದ್ರೆ ಹೋಮ್ ರೆಮಿಡೀಸ್ ಮಾಡೋದು. ಇವಾಗ ಐಸ್ ಬಕೆಟ್ ಚಾಲೆಂಜ್ ಅಂತ ಬರುತ್ತೆ. ಕೆಲವರಿಗೆ ನಿಮ್ಗೆ ಕೋಲ್ಡ್ ಅರ್ಟಿಕೇರಿಯಾ ಅಂತ ಇರುತ್ತೆ. ನೀವು ಐಸ್ ಕ್ಯೂಬ್ಸ್ ಹಚ್ಚಿದ ತಕ್ಷಣ ನಿಮ್ಗೆ ಅರ್ಟಿಕೇರಿಯಾ ಬರಬಹುದು. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕೋಲ್ಡ್ ಬೈಟ್ಸ್ ಅಂತ ಆಗುತ್ತೆ, ಫ್ರಾಸ್ಟ್ ಬೈಟ್ ಅಂತ ಏನ್ ಹೇಳ್ತೀವಿ. ಸೊ ಐಸ್ ಕ್ಯೂಬ್ ತಗೊಂಡು ರಬ್ ಮಾಡ್ಕೊಂಡು ಸ್ಕಿನ್ ಬರ್ನ್ ಆಗುತ್ತೆ. ಜನ ನಂಬೋದಿಲ್ಲ ತಣ್ಣಗಿತ್ತು ಹೇಗ್ ಬರ್ನ್ ಆಗುತ್ತೆ ಅಂತ. ಸೊ ಫ್ರಾಸ್ಟ್ ಬೈಟ್ ಅನ್ನೋ ತರ ಆಗುತ್ತೆ. ಸೊ ಈ ಮನೇಲಿ ಒಳಗಡೆನೆ ಇದೀನಿ ನಾನು ಹೊರಗಡೆನೆ ಹೋಗೋದಿಲ್ಲ ಅಂತ ಮನೇಲಿ ನೀವು ಅಡಿಗೆ ಮಾಡ್ಬೇಕಾದ್ರೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಮುಖಕ್ಕೆ ಹಚ್ಕೊಂಡ್ರೆ ಅದು ವರ್ಕ್ ಆಗೋದಿಲ್ಲ. ಸೈಡ್ ಎಫೆಕ್ಟ್ಸ್ ಆಗೋದೇ ಜಾಸ್ತಿ ಇರುತ್ತೆ. ಸೊ ಇಂಡೋರ್ಸ್ ನೀವು ಮನೆ ಹತ್ರ ಸ್ವಲ್ಪ ಹೊರಗಡೆ ಓಡಾಡ್ತಾ ಇದ್ರೆ, ಬಟ್ಟೆ ಒಣಗಾಕಕ್ಕೆ, ಬಟ್ಟೆ ತೆಗಿಯಕ್ಕೆ ಹೋಗ್ತಾ ಇದ್ರೆ, ಗಿಡಗಳು ನೋಡಕ್ ಹೋಗ್ತಾ ಇದ್ರೆ, ಕಿಟಕಿ ಹತ್ರ ಕುತ್ಕೊಂಡು ನೀವು ಓದ್ತಾ ಇದ್ರೆ ಅಥವಾ ಕಿಟಕಿ ಹತ್ರ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತಾ ಇದ್ರೆ ಸನ್ಲೈಟ್ ಬಿದ್ದೇ ಬೀಳುತ್ತೆ ನಿಮ್ಗೆ. ಸೊ ಸನ್ಲೈಟೇ ಆಂಟಿ ಏಜಿಂಗ್ ಆದ್ರಿಂದ ನೀವು ಸನ್ ಪ್ರೊಟೆಕ್ಷನ್ ಬೇಕೇ ಬೇಕು. ಸೊ ಇಂಡೋರ್ಸ್ ಇದೀನಿ ನನಗೆ ಏನೂ ಆಗೋದಿಲ್ಲ ಅಂತ ಅನ್ಕೊಳ್ಳೋದು, ಅಸ್ಯೂಮ್ ಮಾಡೋದು ಕಷ್ಟ. ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂದ್ರೆ ಗೊತ್ತಿಲ್ದಿರ ಆಗೋದು. ಇವಾಗ ಮನೇಲಿ ಇದೀನಿ, AC ಹಾಕೊಂಡಿದ್ದೀನಿ, ತುಂಬಾ ಚಳಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಸ್ವೆಟರ್ ಹಾಕೊಂಡಿದ್ದೀನಿ, 2-3 ಲೇಯರ್ಸ್ ಹಾಕೊಂಡಿದ್ದೀನಿ, ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ಬೋದು. ಅದು ಒಳಗಡೆನೆ ಇದ್ದೀನಿ, ನನಗೆ ಫ್ಯಾನ್ ಗಾಳಿ ಆಗೋದಿಲ್ಲ, AC ಆಗೋದಿಲ್ಲ, ನಾನು ಫ್ಯಾನ್ ಹಾಕೊಂಡಿದ್ದಿಲ್ಲ, ಕಿಟಕಿ ಬಾಕ್ಲೆಲ್ಲ ಮುಚ್ಕೊಂಡು ಕೂತಿದ್ದೀನಿ, ಶೆಕೆಯಾಗಿ ನಿಮ್ಗೆ ಶೆಕೆ ಅದನ್ನು ವಾಶ್ ಮಾಡ್ಕೊಂಡಿರೋ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಮಾಡ್ಕೊಂಡ್ಲೇಬೇಕಾಗತ್ತೆ. ಸೊ ಒಳಗಡೆ ಇದ್ದು ನಿಮ್ಗೆ ಗೊತ್ತಿಲ್ದಿರ ಆಗುವಂಥ ಪ್ರಾಬ್ಲಮ್ಸ್ ಇದು. ನಾನು ಹೊರಗಡೆ ಹೋಗ್ಲೇ ಇಲ್ಲ, ಒಬ್ಬರಿಂದ ಒಬ್ಬರಿಗೆ ಹೇಗೆ ಬರುತ್ತೆ ಅನ್ನೋದು ತಪ್ಪು. ಅದು ಒಬ್ಬರಿಂದ ಒಬ್ರಿಗೆ ಬರುವಂತ ಕಾಯಿಲೆಗಳು ಬೇರೆ, ಅದೆಲ್ಲ ಇನ್ಫೆಕ್ಷನ್ಸು, ಅಲರ್ಜೀಸೇ ಆಗ್ಬಹುದು. ಒಬ್ಬರಿಂದ ಒಬ್ರಿಗೆ ಬರೋದು ಮನೆಯಲ್ಲಿ ಅಲರ್ಜಿ ಬರದೇ ಇದ್ರೂ ಮನೆಯಲ್ಲೇ ಕೂತ್ಕೊಂಡು ಅಲರ್ಜಿ ಆಗ್ಬಹುದು. ಸೊ ಇದು ನೀವು ಹೊರಗಡೆ ಹೋಗಿ ಆಗ್ಬೇಕಾಗಿರುವಂತ ಪ್ರಾಬ್ಲಮ್ಸ್ ಅಲ್ಲ, ಒಳಗಡೆ ಇದ್ದೂ ಆಗ್ಬೇಕಾಗಿರುವಂತ ಪ್ರಾಬ್ಲಮ್ಸ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.